ಗೋಲ್ಡನ್ ಥಾಟ್ ನಮ್ಮ ಸ್ವಾಮೀಜಿಯವರಿದ್ದಾರೆ. ಓಕೆ, ಸೊ ನಮ್ಮ ಯಾರು ಸಿದ್ದೇಶ್ವರ ಸ್ವಾಮೀಜಿಗಳು ಅವರೊಂದು ಮಾತು ಹೇಳಿದ್ದಾರೆ. ನಿಮಗೂ ಇದೆಲ್ಲ ಗೊತ್ತಿದೆ. ಸೂರ್ಯನ ಕಿರಣಗಳು ಕೊಳಕು ಇರೋ ಜಾಗಕ್ಕೂ ಹೋಗ್ತವೆ, ಬೆಳಕನ್ನು ಕೊಡ್ತವೆ, ಬಟ್ ಆ ಕೊಳಕನ್ನು ತಾವು ತಗೊಳ್ಳೋದಿಲ್ಲ. ಸೂರ್ಯನ ಕಿರಣಗಳು ಎಲ್ಲ ಕೊಳಕು ಜಾಗಕ್ಕೆ ಹೋದರೂ ಕೂಡ ಆ ಗುಣವನ್ನು ತಾವು ಅಳವಡಿಸಿಕೊಳ್ಳೋದಿಲ್ಲ. ಹಂಗೆ ನಾವು ಇರಬೇಕು. ನಮ್ಮ ವ್ಯಕ್ತಿತ್ವ, ನಮ್ಮ ಚಾರಿತ್ರ್ಯ ಕೂಡ ಹಂಗೆ ಇರಬೇಕು. ನಡೆನುಡಿಗಳು ಕೆಲವೊಂದು ಸಾರಿ ಸರ್ ನಾವು ಒಳ್ಳೆಯ ಜನರ ಜೊತೆ ಇರಬೇಕು. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ಸಜ್ಜನರ ಜೊತೆನೇ ಇರಬೇಕು. ಕೆಲವೊಂದು ಸರಿ ಲೈಫ್ನಾಗ ಟೈಮ್ ಹೆಂಗೆ ಬರ್ತಾವಂದ್ರೆ, ಒಂದು ಶಾರ್ಟ್ ಪೀರಿಯಡ್, ಒಂದು ಅಲ್ಪ ಅವಧಿಗೆ ನಾವು ದುರ್ಜನರ ಜೊತೆ ಇರಬೇಕಾಗ್ತದೆ. ಅವಾಗೂ ಕೂಡ ನಾವು ಸರ್ ಆ ದುರ್ಜನರನ್ನು ಒಳ್ಳೆಯವರನ್ನಾಗಿ ಮಾಡೋ ಪ್ರಯತ್ನ ಮಾಡಬೇಕು ಹೊರತು ಅವರ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬಾರದು ಅಂತೇಳಿ. ಅರ್ಥ ಆಗತೈತಿ? ನಾವು ಎಂಥ ಕೊಳಕ ಜಾಗಕ್ಕೆ ಹೋದ್ರೂ ಕೂಡ ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗಬಾರ್ದು. ನಾವು ನಾವಾಗೇ ಇರಬೇಕು. ಇದನ್ನು ಕೇಳಿದಾಗ ನನಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನೆನಪಾಗ್ತಾರೆ. ಅವರನ್ನು ಸರ್ ಕಾಡುಗೊಳ್ಳ ವೀರಪ್ಪನ ಅಪಹರಣ ಮಾಡಿದ್ದ. ಆ ಸಂದರ್ಭದಲ್ಲಿ ಕೂಡ ವೀರಪ್ಪನಿಗೆ ಸರ್ ಒಳ್ಳೆಯ ಬೋಧನೆಯನ್ನು ಅವರು ಮಾಡಿದ್ದಾರೆ. ವಾಪಸ್ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಟ್ಟು ಕಳಿಸ್ಬೇಕಾದಾಗ ಅವರಿಗೆ ಸನ್ಮಾನ ಮಾಡಿ ಕಾಲು ಮುಗಿದು ಕಳಿಸಿದಂಥ ವ್ಯಕ್ತಿ. ಅಂದರೆ ವ್ಯಕ್ತಿತ್ವ. ನನ್ನ ಕಿಡ್ನ್ಯಾಪ್ ಮಾಡೇನಿವನು ನಾಯಕ್ ಇವಂಗೆ ಒಳ್ಳೇದು ಹೇಳಿ ಅಲ್ಲ, ಎಲ್ಲಿ ಹೋದರೂ ಆ ಒಳ್ಳೆಯ ಗುಣವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹೊಂದಿದ್ರು. ಅದನ್ನೇ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳೋದು. ಓಕೆ, ನಾವು ಯಾವಾಗಿದ್ದರೂ ನಾವಾಗಿರ್ಬೇಕು. ಓಕೆ, ಕೊಳಕನ್ನು ನಾವು ಮೈಗೂಡಿಸಿಕೊಳ್ಳಬಾರ್ದು. ಅರ್ಥ ಆಗಕತ್ತೈತೆ ನಾ ಹೇಳಿದ್ದು. ನಾಳೆ ನೀವು ಒಬ್ಬರು ಆಫೀಸರ್ ಆಗ್ತೀರಿ, ಒಬ್ಬ KS ಆಫೀಸರ್ ಆಗ್ತೀರಿ, ಒಬ್ಬ PSI ಆಗ್ತೀರಿ, ಒಬ್ಬ IAS ಆಫೀಸರ್ ಆಗ್ತೀರಿ. ಸರ್ ಅವ್ರು ನಾನ್ ಕರಪ್ಟ್ ಅದಾರ ಸರ್ ಅಂತಂದರೆ ನಿಮ್ಮ ಬಗ್ಗೆ ಅಭಿಮಾನ ಬರ್ತದೆ. ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಬಂದು ನಿಂತಂದ್ರೆ ಅಭಿಮಾನ ಬರ್ತದೆ. ಈಗ ನನಗೂ ಹೇಳ್ತಾರೆ, ನಾನು ಯಾವ್ದಾರು ಆಫೀಸ್ಗೂ ಹೋದಾಗ ಕೆಲವು ಜನ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇರ್ತಾರೆ, ಹೇಳ್ತಾರೆ ಸರ್ ಅವರು ನಾನ್ ಕರಪ್ಟಿವ್ ಸರ್. ಒಮ್ಮೆ ಆಫೀಸರ್ಗಳು ಹೇಳ್ತಾರೆ ಸರ್ ನಾನು ನಾನ್ ಕರಪ್ಟಿವ್ ಅದೇನಿ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಬಟ್ ಯಾರೋ ಬಂದು ಅವ್ನು ಭಾಳ ಕರಪ್ಟ್ ಸರ್ ಅವನು ಅಂತಂದ್ರೆ, ಸರ್ ಅವಂಥವ್ರಿಗೆ ಬೆಲೆ ಇರೋದಿಲ್ಲ. ಅವನು IAS ಆದ್ರೂ ಸರ್ ಅವ್ನ ಲೆವೆಲ್ಲು ಪ್ಯೂನ್ ಲೆವೆಲ್ಲೇ. ಅವನಿಗೆ ಸರ್ಕಾರ ಹುದ್ದೆ ಕೊಟ್ಟಿರ್ಬೋದು, ಜನ ಮನಸ್ಸಿನೊಳಗಡೆ ಹುದ್ದೆ ಕೊಡೋದಿಲ್ಲ. ಯಾರು ನಾನ್ ಕರಪ್ಟ್ ಇರ್ತಾರೆ, ಕೊಳಕನ್ನು ಯಾರು ದೂರ ಇರ್ತಾರೆ ಕೊಳಕಿನಿಂದ, ಅಂಥವ್ರಿಗೆ ಜನ ಹೃದಯದಲ್ಲಿ ಸರ್ ಜಾಗ ಕೊಡ್ತಾರೆ. ಓಕೆ, ಸೊ ಇವತ್ತು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವ್ರಿಗೂ ಹೃದಯದಲ್ಲಿ ಜಾಗ ಕೊಟ್ಟಿದ್ದಾರೆ. ಯಾಕಂತಂದರೆ ಸೂರ್ಯನ ಕಿರಣಗಳು ಎಷ್ಟು ಸರ್ ಪರಿಶುದ್ಧವೋ ಅವರು ಅಷ್ಟೇ ಪರಿಶುದ್ಧವಾದಂಥ ವ್ಯಕ್ತಿ. ಓಕೆ, ಸೊ ನನ್ನ ಪಾಯಿಂಟ್ ನಿಮಗೆ ಅರ್ಥ ಆಗಿದೆ ಅಂತ